ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಕ್ಚುಲಿ ತಿಥಿ ಏನೋ ಆಗೋಯ್ತು. ತಿಥಿಲಿ ಒಂದು ಪ್ರೀಕ್ವೆಲ್ ಅಂತ ಇರುತ್ತೆ. ಅಂದ್ರೆ ಒಂದು ಹೆಣ ಬಿದ್ದಾಗ ಮನೆ ಮುಂದೆ ಅದಕ್ಕೆ ಅಳಕ್ಕಿ ಅಂತ ಒಂದಷ್ಟು ಜನ ಇರ್ತಾರೆ. ನಮ್ಮ ಪಕ್ಕದ ನಾಡಿನ ಸಂಸ್ಕೃತಿನೂ ಆ ಥರನೇ ಇದೆ. ಅಳಕ್ಕಿ ಅಂತಾನೆ ಕರೆಸ್ತಾರೆ ಜನನ. ಹಾಗಾಗಿ ಅಳಲ್ ಹೇಗಿದೆ ಅದ್ರ ಆಡಿಷನ್ ನಡೆಯುತ್ತೆ. ಈಗ ಒಂದು ಹೆಣ ಬೇಕಲ್ಲ. ಭುವನೇಶ್ ಪಾತ್ರದ ಪರಕಾಯ ಪ್ರವೇಶ. ಅಯ್ಯೋ ಇಲ್ಲ ಸರ್, ಪಾಪ ಬೆಳಗ್ಗೆ ತನಕ ಚೆನ್ನಾಗೇ ಇದ್ರು, ಸಡನ್ ಆಗಿ ಹೋಗ್ಬಿಟ್ರು. என்ன சாமி என்ன விட்டுட்டு போட்டுறா என்ன விட்டுட்டு போட்டவரா சாமி ಸಮಾಧಾನ ಮಾಡ್ಕೊಳ್ಳಿ. என்ன சமாதான சாமி ನನ್ನ ಹೊಟ್ಟೆ ಮೇಲೆ ಮಾಡಿ ಸತ್ತಲ್ಲ ಸಾಮಿ. ಏಯ್ ಹಲೋ, ಫೋನ್ ನಂಬರ್ ಇದ್ರೆ ಕೊಡ್ರಿ. ಅದು ಪ್ಯಾಂಟ್ ಒಳಗೆ ಇಟ್ಕೊಂಡು ಸತ್ತೋಗ್ಬಿಟ್ಟವ್ರಿ. ಎಲ್ಲಿ ಅಣ್ಣ ನಂಬರ್ ಮಾತ್ರ ಸಿಗ್ತೈತಲ್ಲ ಅಣ್ಣ, ಫೋನ್ ಮುಂದಿನ ಅವಕಾಶ ಹುಲ್ಲು. ಅಯ್ಯೋ ನಿನ್ನ ಬಾಯ ಮಣ್ಣಾಕ್ಲ ಹೋಗೋದು ಓದಿ 3 ಬೀರನ ಕೊಡಿಸೋಬೇಕಿಲ್ಲ ನಾಯಿ. ಮೊದಲೇ EMI ನಂತ ಸಾಯಲಾಗತ್ತೀನಿ, ಈಗ ಬೀರ್ಗೂ ನಾನೇ ರೊಕ್ಕ ಕೊಡಿ ಸಾಯ್ಲೆ ಆ ನಾಯಿ. ಮುಂದಿನ ಅವಕಾಶ ದೂರದ ಹೊರದೇಶದಿಂದ ಅಮ್ರೀಠಾ. ಸಮಾಧಾನ ಮಾಡ್ತಾರೆ. ಏನ್ ಹೆಣ ತೊಡೆ ಮೇಲೆ ಮಲ್ಕೊಂಡ್ಬಿಡ್ತಿಲ್ಲ, ಏನ ಚಟ್ಟಕ್ಕೆ ಹೋಗೋದ್ ಬಿಟ್ಟು ತೊಡೆಗೆ ಬರ್ತೈತೆ. ತೊಡೆ ಬಂದ್ಬಿಡ್ತಿಲ್ಲ. ಇದು ಯಾವ ತರ ಹೆಣನೋ ಇದು. ಗಾಬ್ರಿ ಒಂದ್ಸತಿ ನೋಡು, ಇಲ್ಲಿ ನಾನು ಬಂದಿದ್ದೀನಿ. ಗಾಬ್ರಿ ಹುಷಾರ್ ಹುಷಾರ್ ಹುಷಾರ್. ಏನಪ್ಪಾ ಜವಾರಿ ಹುಡ್ಗ, ಅಣ್ಣ ಇತ್ಲಿಗೆ ಹೋಗಿ ಬಂದಿ? ಬಂದ್ವಿ ಅಣ್ಣ. ಯಾವ ಸಾಂಗ್ ಇಷ್ಟ ಆಯ್ತು? ಅದೇ ಹುಬ್ಬಳ್ಳಿಯ ಶರದ ಫಸ್ಟ್. ಹೌದಾ? ಓಹ್, ಉತ್ತರ ಕರ್ನಾಟಕದ ಸಾಂಗ್ ಬೆಳೆಸಿಲ್ಲ, ಅಗದಿ ಚಲೋ ಆತಗ. ಮತ್ತೆ ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು. ಈಗ ಇನ್ನೊಂದಷ್ಟು ಪದಗಳನ್ನ ಕೇಳ, ಅದಕ್ಕೆ ಅರ್ಥಗಳನ್ನ ಕೇಳ. ಒಂದ್ 3-4 ಬಿಡಂಗೆ. ಗಿಚ್ ಅಂದ್ರೇನು? ಗೀಚೋದು. ಗಿಚ್ ಅಂದ್ರೆ ಗೀರೋದಾ? ಹಾ. ಗಿಚ್ ಅಂದ್ರೆ ಗೀರೋದಲ್ಲ, ಸೂಪರ್ ಅಂತ. ಸೂಪರ್. ಹಾ, ಪರ್ಫಾರ್ಮೆನ್ಸ್ ಗಿಚ್ಚಿತ್ತು ಅಂತ. ಹಾ. ಹಂಗೆ ರವಿ ಸರ್ ಹೆಂಗಿದ್ದಾರೆ? ಗಿಚ್ ಆಗಿದ್ದಾರೆ. ರಿಚ್ ಆಗಿದ್ದಾರೆ. ನಮ್ಮ ಹುಲಿ ನೋಡಿ, ಹುಚ್ಚು. ದವಾಖಾನಿ ಅಂದ್ರೇನು? ದವಾಖಾನೆ. ಏನೋ ದವಾಖಾನಿ. ದೇವಮನೆ. ಅವಳ ಪ್ರಕಾರ ದವಾಖಾನೆ ಅಂದ್ರೆ ದೆವ್ವದ ಮನೆ ಕಣೋ. ದವಾಖಾನೆ ಅಂದ್ರೆ ಆಸ್ಪತ್ರೆ. ಕಾಕ ಅಂದ್ರೆ ಏನು? ಕಾಕ ಇವನೇ ಕಾಕ. ಹುಲ್ಲು ಕಾಕ. ಏ ಹುಲ್ಲು ಕಾಕ ಅಂದ್ರೆ ಏನ್ ಹೇಳು? ಕಾಕ ಅಂದ್ರೆ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಸರ್? ಕರೆಕ್ಟ್. ನೀನೇ ದೊಡ್ಡಪ್ಪ ಚಿಕ್ಕಪ್ಪ ಬೇಡ. ಏನ್ ನನಗೆ ಇಮಿಡಿಯೇಟ್ ಕೋಪ ಬಂದ್ಬಿಡ್ತಲ್ಲ. ದೊಡ್ಡಪ್ಪ ಚಿಕ್ಕಪ್ಪನ. ಇಲ್ಲ. ನಿನಗೆ ಯಾಕೆ ಕೋಪ ಬಂತು? ನನಗೇನ್ ಕೋಪ ಬಂದಿಲ್ಲ ಅಣ್ಣ, ನನ್ನ ಅವ್ರು ಹೇಳಿದ್ರು ನಗು ಬಂತು. ಅವಳ ಪ್ರಕಾರ ನೀನ್ ಚಿಕ್ಕಪ್ಪ ದೊಡ್ಡಪ್ಪ ಇರ್ಬೋದು. ಹೌದು, ಓಕೆ ಓಕೆ. ಒಂದ್ಸಲಿ ಪ್ರೀತಿಯಿಂದ ಕಾಕ ಅಂತ ಕರಿಯಮ್ಮ. ಕಾಕ ಏನ್ ಮಗಳೇ? ಲಾಸ್ಟ್ ಉಳ್ಳಾಗಡ್ಡಿ. ಏನೋ ಗಡ್ಡೆ, ಸೋ ಗಡ್ಡೆ, ಅದೇನೋ ಸೋ ಅಂತಾನೆ ಏನೋ ಬರುತ್ತೆ. ಸುವರ್ಣ ಗಡ್ಡೆ ಅಲ್ಲ, ಉಳ್ಳಾಗಡ್ಡಿ ಅಂದ್ರೆ ಈರುಳ್ಳಿ. ಈರುಳ್ಳಿ. ಬಟಾಟೆ ಅಂದ್ರೆ ಚಪಾತಿ. ಉತ್ತರ ಕರ್ನಾಟಕದವರು ಎಲ್ಲ ಪಾಪ ಈ ಮಗುನ ಕ್ಷಮಿಸ್ಬಿಡಿ. ಇವಾಗ ಇವನು ಇಷ್ಟೊಂದೆಲ್ಲ ಹೇಳದ್ನಲ್ಲ, ನಾನು ಅವನು ಹೇಳಿ ಬಿಡ ಮಾತಾಗಿ ಇನ್ನೇನ್ ಮಾಡೋದು.
ಹೇ ಡ್ರೈವರ್ ಮಾವ, ನೀನೇ ನನ್ನ ಜೀವ. ಯವ್ವ ಹಾಂ ಬಾ ಹೋಗೋಣ ಗೋವಾ. ಥ್ಯಾಂಕ್ ಯು. ಏ ತಾಪ, ಏನು ಸರ್? ಏನಾಯ್ತು ನಿಂಗೆ ಇವತ್ತು? ಜಸ್ಟ್ ಡ್ಯಾನ್ಸ್ ಅದು ಅವ್ರು ಅಷ್ಟೇ. ಫುಲ್ ತಾಪದಲ್ಲಿದ್ದಾರೆ. ಅಲ್ಲ ಅವ್ರಿಗೆ ತಾಪ ಡಾನ್ಸ್ ಮಾಡಿದ್ರೆ ತಪ್ಪಾ? ಇಲ್ಲ, ಮತ್ತೆ ಡ್ಯಾನ್ಸ್ ಮಾಡಿದ್ರೆ ತಪ್ಪಿಲ್ಲ. ಈ ತರ ರೊಚ್ಚಿಗೆದ್ದು ಮಾಡ್ತಾವನಲ್ಲ ಇವತ್ತು. ಅದೇ ಫಸ್ಟ್ ಇಂದ ನಾವು ಕೇಳ್ತಿದ್ರಲ್ಲ ನೀವ್ ಎಲ್ಲ ಸೇರ್ಕೊಂಡು. ನಿಜವಾಗ್ಲೂ ಇವತ್ತು ಈ ಒಂದು ಡ್ಯಾನ್ಸಿಗೆ ನಾನು ಇಟ್ಟರೆ ಹೆಸರು ಫ್ರಸ್ಟ್ರೇಷನ್ ಡ್ಯಾನ್ಸ್. ಅವ್ರಿಗೆಲ್ಲ ನನಗೆ ಏನಾದ್ರೂ ಮಾತಾಡ್ಸಾಯೋ ಅಂತ ಇದ್ದೆ ಇಷ್ಟಿದೆ. ಇವತ್ತು ಚೆಚ್ಚಿ ಕೆಡುತ್ತಾ ಇದೆಯಲ್ಲಮ್ಮ. ಏನೇನು ಮಾಡ್ಬೇಕಲ್ಲ ಸರ್ ಅದಕ್ಕೆ? ಅದು ದಟ್ ಇಸ್ ದ ಪವರ್ ಆಫ್ ಆ ಸ್ಟೇಜ್. ಎಕ್ಸಾಕ್ಟ್ಲಿ. ಬಟ್ ತಾಪ ಎಸ್ ಮ್ಯಾಮ್. ತಡ್ಕೊಳಕ್ಕೆ ಆಗ್ತಿಲ್ಲ ಕಣು. ಅಷ್ಟು ಅದ್ಭುತವಾಗಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ರಿ ಇಬ್ರು. ಎಂಟರ್ಟೈನ್ಮೆಂಟ್ ವಾಸ್ ಲೈಕ್ 100% ನಿಮ್ಮಿಬ್ರ ಕಡೆಯಿಂದ. ನಿಮ್ಮ ಕಮೆಂಟ್ ಕೇಳಿ ನನಗೆ ತಡ್ಕೊಳಕ್ಕಾಗ್ತಲ್ಲ ಮ್ಯಾಮ್. ಐ ಲವ್ ಯು. ಏನ್ ತಡ್ಕೊಳಕ್ ಆಗ್ತಿಲ್ವಾ? ಖುಷಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದನ್ನ ಹೇಳು ನನ್ನ ಮಗನೇ ಸರಿಗೆ. ಚಿನ್ನ, ಅದನ್ನ ಸ್ವೀಟ್ ಆಗಿ ಹೇಳಪ್ಪ. ಯಾವ್ದೋ ಒಳ್ಳೆ ಸಾಲ ಕೊಟ್ಟು ಐ ಲವ್ ಯು. ಏನದು? ಬಿಸಾಡ್ದಂಗೆ ಐ ಲವ್ ಯು ತಗೊಂಡೋಗಿ ಮನೆಗೆ ಮ್ಯಾಮ್, ನಿನಗೆ. ಇವತ್ತು ನೀವು ಕಮೆಂಟ್ ಕೊಟ್ಟಿರೋದು ನೋಡಿ ತಡ್ಕೊಳಕ್ಕಾಗ್ತಲ್ಲ ಮ್ಯಾಮ್. ಸಖತ್ ಖುಷಿ ಆಗ್ತಾ ಇದೆ. ಐ ಲವ್ ಯು ಮ್ಯಾಮ್. ಕೇಳಿಸ್ತಿಲ್ಲ. ಐ ಲವ್ ಯು ಸೋ ಮಚ್ ಮ್ಯಾಮ್. ಕೇಳಿಸ್ತಾ ಇಲ್ಲ. ಐ ಲವ್ ಯು ಮ್ಯಾಮ್. ಲವ್ ಯು ಟು ಪ್ರೇಮ್. ಥ್ಯಾಂಕ್ ಯು. ಇನ್ನ ಸಿನಿ ಪ್ರಿಯರಿಗೆ ಚಳಿ ಹುಟ್ಟಿಸ್ತಂತ ರವಿ ಸರ್ ರೊಮ್ಯಾನ್ಸ್ ಹೇಳ್ಕೊಟ್ಟಂತ ಲವ್ ಗುರು. ಏನ್ ಎಲ್ಲ ಒಳ್ಳೆ ಸಾಂಗ್ಸ್ ಸೆಲೆಕ್ಟ್ ಮಾಡಿದಾರೆ ಕಣ. ಅದಕ್ಕೆ ಆ ಸ್ಟೇಜ್ ಅಲ್ಲಿ ಹಂಗೆ ಬೆಂಕಿ ಹಚ್ಕೋತಾ ಇರೋದು ಇವತ್ತು. ವಾವ್ ಸೂಪರ್ ಸರ್. 50 years ಆಗಿರೋ ಸಾಂಗ್ಸ್ ನಾವು ಇವತ್ತು ಕೇಳಿದ್ರು ಕೂಡ ಇವತ್ತು ಅವ್ರಿಗೆ ಅನ್ಸುತ್ತೆ ನಾವು ಅದನ್ನ ಮಾಡಬೇಕು ಅಂತ ಅನ್ಸುತ್ತೆ ಅಂದ್ರೆ ಅವತ್ತು ಆ ಮ್ಯೂಸಿಕ್ ಡೈರೆಕ್ಟರ್ಸ್ ಮಾಡಿರೋ ಸಾಂಗ್ಸ್, ಕ್ರಿಯೇಟ್ ಮಾಡಿರೋ ಸಾಂಗ್ಸ್ಗೆ ಹ್ಯಾಟ್ಸ್ ಆಫ್ ಹೇಳ್ಬೇಕು ನಾವು ಅದನ್ನ. ಅಲ್ವಾ? ಟುಡೇ ವಿ ಮಿಸ್ ದಟ್ ಮೆಲಡೀಸ್. ಆಕ್ಚುಲಿ ಈ ಮೆಲಡಿ ನೋಡಿ, ಎಲ್ಲ ಸಾಂಗ್ ಮೆಲಡೀಸೇ. ಹೌದು ಸರ್. ಮೆಲಡೀಸ್ ವಿತ್ ರಿದಮ್ಸ್ ಅಂಡ್ ಬ್ಯೂಟಿಫುಲ್ ಲಿರಿಕ್ಸ್. ನಿನಗೆ ಪ್ರತಿಯೊಂದು ಪದಾನ ಕೇಳಿಸುತ್ತೆ, ಪ್ರತಿಯೊಂದು ಲಿರಿಕ್ಸ್ ನೀಟಾಗಿ ಕೇಳಿಸುತ್ತೆ. ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿ ಸಾಂಗ್ಸ್. ಅದಕ್ಕೆ ರುಚಿಗೆದ್ದೊಳೋದು ಇವರೆಲ್ಲ. ಸಾಂಗ್ಸ್ ಹಾಕಿದ್ರೆ ಗೊತ್ತಿಲ್ಲದೆ 100% ಇನ್ವಾಲ್ವ್ಮೆಂಟ್ ಕೊಡಲೇಬೇಕಾಗುತ್ತೆ ಸಾಂಗ್ಸ್ಗೆ. ಇಲ್ಲದ್ರೆ ಅವ್ರು ನ್ಯಾಯ ಒದಗಿಸೋಕೆ ಆಗೋದಿಲ್ಲ ಸಾಂಗ್ಸ್ಗೆ. ದಟ್ ಈಸ್ ಹೌ ದಿ ಸಾಂಗ್ಸ್ ಮೇಕ್ ದೆಮ್ ಡೂ ಇಟ್. ಎಕ್ಸಾಕ್ಟ್ಲಿ ಸರ್. ದ ಹೋಲ್ ಟೀಮ್ ಹಸ್ ಡನ್ ಎ ಗುಡ್ ಜಾಬ್. ಇವನ್ ಎಲ್ಲ ಚೆನ್ನಾಗಿ ಕಾಣಿಸ್ತು. ಲೋಟಸ್ ಗೀಟಸ್ ಎಲ್ಲ ಸೆಟಪ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ರು. ವೆಲ್ ಡನ್, ಚೆನ್ನಾಗಿತ್ತಲ್ಲ. ಥ್ಯಾಂಕ್ ಯು ಸರ್. ಈ 4 ಸಾಂಗ್ಗೆ ಪ್ರತಿಯೊಂದು ಹೀರೋದು ಒಂದೊಂದು ಡೈಲಾಗ್ ಕಲ್ತಿದ್ದೀನಿ. ನಿಜವಾಗ್ಲು ಫಸ್ಟ್ ನೀನ್ ಮಾಡಿದಿಲ್ಲ ಡ್ಯಾನ್ಸು, ಅದು ಯಾವ ಹೀರೋದು ಹೇಳು? ಸರ್ ಅದು ಡಾಕ್ಟರ್ ರಾಜ್ಕುಮಾರ್ ಸರ್. ಡಾಕ್ಟರ್ ರಾಜ್ಕುಮಾರ್ ಅವರೇ ಸಣ್ಣ ಮೀಸೆ ಹಾಕೊಂಡಿರೋರು. ಹಾ. ಅದಕ್ಕಿಂತ ಸಣ್ಣ ಮೀಸೆ ಹಾಕೊಂಡಿದ್ಯಲ್ಲ ನೀನು. ಚಿಕ್ಕ ಮೀಸೆ ಇರುತ್ತೆ. ಹೌದು. ಆ ಥರ ಟ್ರೈ ಮಾಡೋಣ ನಿಂಗೆ. ಈಗ ಅಣ್ಣವ್ರ ಡೈಲಾಗ್ ಕೊಡಿ ನೋಡೋಣ. ಮೀನಾಕ್ಷಿ ಎಂಥ ಮಕ್ಳಿನ ಜನ್ಮ ಕೊಟ್ಬಿಟ್ಟೆ. ಒಂದೊಂದು ಮುತ್ತು ಕಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.